ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು NMMS SAT ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲಿಕಾಂಶ 3 ರೇಷೋ, ಪ್ರಪೋರ್ಷನ್ಸ್ ಆ್ಯಂಡ್ ಆವರೇಜ್, ಅನುಪಾತ, ಸಮಾನುಪಾತ ಮತ್ತು ಸರಾಸರಿ, ಈ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 47. ಒಂದು ವ್ಯಾಪಾರದಲ್ಲಿ ಎಕ್ಸ್ನು 1/3, ವೈನು 4/1 ಮತ್ತು ಉಳಿದಿದ್ದನ್ನು ಜೆಡ್ ಬಂಡವಾಳ ಹಾಕಿದ್ದಾನೆ. ಇವರ ಒಟ್ಟು ಲಾಭ ರು 8,400 ಆದರೆ ಜೆಡ್ನ ಲಾಭವು ಎಷ್ಟು ಅಂತ ಕೇಳಿದರೆ, ಸೊ ಆಪ್ಷನ್ ಎ ರು 2,800, ಆಪ್ಷನ್ ಬಿ ರು 2,100, ಆಪ್ಷನ್ ಸಿ ರು 3,500, ಆಪ್ಷನ್ ಡಿ ರು 4,200. ಅಂದರೆ ಎಕ್ಸ್ 1/3, ವೈ 4/1 ಮತ್ತು ಉಳಿದಿದ್ದು ಜೆಡ್ ಹಾಕಿದ್ದಾನೆ. ಹಾಗಾದರೆ ಒಟ್ಟು ಲಾಭ ಬಂದಿದೆ 8,400. ಹಾಗಾದರೆ ಜೆಡ್ಡಿಗೆ ಎಷ್ಟು ಲಾಭ ಸಿಗುತ್ತೆ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ರು 3,500 ಜೆಡ್ಡಿಗೆ ಸಿಗ್ತಕ್ಕಂಥ ಲಾಭ. ಸೊ ಉತ್ತರ ಹೇಗೆ ಬಂತು ಅಂತ ನೋಡೋಣ. ಸೊ 47ರಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 3/1, ಎಕ್ಸ್ 3/1 ಹಾಕಿದರೆ ವೈ 4/1 ಆದಾಯವನ್ನು ಹಾಕ್ತಾರೆ, ಬಂಡವಾಳವನ್ನು ಹಾಕ್ತಾರೆ ಇಬ್ಬರು. ಜೆಡ್ ಉಳಿದಿದ್ದು ಅಂದರೆ ಒಂದರಲ್ಲಿ ಎಕ್ಸ್ 3/1 ಹಾಕಿದರೆ ವೈ 4/1 ಹಾಕಿದರೆ ಜೆಡ್ ಎಷ್ಟು ಆಗುತ್ತೆ? ಸೊ ಒಂದರಲ್ಲಿ ಇವೆರಡನ್ನು ಕಳಿಬೇಕು, ಆವಾಗ ಜೆಡ್ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. 1 - 1/3 - 1/4 ಆಗುತ್ತೆ. ಈಗ ಎಲ್ ಸಿ ಎಮ್ 3 ಮತ್ತು 4 ಎಲ್ ಸಿ ಎಮ್ ತೊಗೊಂಡ್ರೆ 12 ಆಗುತ್ತೆ. ಸೊ 12 ಬರುತ್ತೆ, ಮೈನಸ್ 3 × 4 12, ಸೊ -4 ಬರುತ್ತೆ, ಮೈನಸ್ 4 × 3 12 3 ಬರುತ್ತೆ. ಸೊ ಎಲ್ ಸಿ ಎಮ್ಮನ್ನು ತಗೊಂಡು ಲಾಸ ತಗೊಂಡಾಗ 12 - 4 -4 ಬರುತ್ತೆ, ಡಿವೈಡ್ಸ್ 12. ಇದು ಎಲ್ ಸಿ ಎಮ್ ಎಷ್ಟಾಗುತ್ತೆ? 12 ಆಗುತ್ತೆ. ಲಾಸ 3 ಮತ್ತು 4ಕ್ಕೆ 12 ಆಗುತ್ತೆ. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 12ರಲ್ಲಿ -7 ಕಳೆದಾಗ 5/12 ಆಗುತ್ತೆ. ಜೆಡ್ ಈಸ್ ಈಕ್ವಲ್ ಟು 5/12. ಎಕ್ಸ್ 3/1 ಭಾಗ ಹಾಕಿದರೆ ವೈ 4/1 ಭಾಗ ಆಗುತ್ತೆ. ಜೆಡ್ ಎಷ್ಟು ಭಾಗ ಆಗುತ್ತೆ ಅಂದರೆ 12ರಲ್ಲಿ 5 ಭಾಗವನ್ನು ಜೆಡ್ ಹಾಕ್ತಾರೆ ಬಂಡವಾಳವನ್ನು. ಹಾಗಾದರೆ ಎಕ್ಸ್ ಇಷ್ಟು ವೈ ಇಷ್ಟು ಝೆಡ್ ಈಸ್ ಈಕ್ವಲ್ ಟು 3/1 ಅನುಪಾತ 4/1 ಅನುಪಾತ 12/5 ಆಗುತ್ತೆ. ಇಂಪ್ಲೈಸ್ ಇವಷ್ಟು ಅನುಪಾತಗಳನ್ನು ಕೂಡಿಸೋಣ. ಸೊ ಒಟ್ಟು ಅನುಪಾತಗಳನ್ನು ಕೂಡಿಸಿದಾಗ 3/1 + 4/1 + 12/5 ಕೂಡಿಸಿದಾಗ ಏನಾಗುತ್ತೆ? ಇದಿಷ್ಟಕ್ಕೂ ಎಲ್ ಸಿ ಎಮ್ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಎಷ್ಟು ಬರುತ್ತೆ ಅಂದರೆ 12 ಎಲ್ ಸಿ ಎಮ್ ಆಗುತ್ತೆ. ಸೊ 3 × 4 12 + 4 × 3 12 + 12 × 12. ಸೊ ಇಲ್ಲಿ 4, ಇಲ್ಲಿ 3, ಇಲ್ಲಿ 5 ಬರುತ್ತೆ. 4 + 3 + 5. ಸೊ ಲಾಸ ತಗೊಂಡಾಗ ಇದು ಬರುತ್ತೆ, ಭಾಗಿಸು 12 ಆಗುತ್ತೆ. ಅಷ್ಟನ್ನು ಕೂಡಿಸಿ 4 × 3 7 ಮತ್ತು 5 ಕೂಡಿಸಿ 12, 12/12 ಅಂದರೆ 1 ಆಗುತ್ತೆ. ಸೊ ಅನುಪಾತ ಎಷ್ಟಾಗುತ್ತೆ? 1. 1ರಲ್ಲಿ ಜೆಡ್ನ ಲಾಭ ಎಷ್ಟು ಅಂತ ಕೇಳಿದರೆ, ಸೊ ಜೆಡ್ನ ಲಾಭ, ಸೊ 1ರಲ್ಲಿ ಎಷ್ಟು ತಗೋಬೇಕಪ್ಪ ಅಂದರೆ 12/5 ಭಾಗ ತಗೋಬೇಕು ಅವನು. ಸೊ 1ಅನ್ನು 12 ಭಾಗ ಮಾಡಿ ಅದರಲ್ಲಿ 5ಅನ್ನು ತಗೋಬೇಕು, 12/5 ಭಾಗ. ಸೊ 12/5 ಇಂಟು ಲಾಭ ಎಷ್ಟಪ್ಪ ಅಂದರೆ 8,400 ಅವನಿಗೆ ಬಂದಿರತಕ್ಕಂತಹ ಲಾಭ. ಸೊ ಇದು ಅಂಶ ಮತ್ತು ಛೇದ ಆಗಿರೋದ್ರಿಂದ ಇದು 12 ಛೇದಕ್ಕೆ ಬರುತ್ತೆ. 5/12 ಇಂಟು 8,400. ಸೊ 12ರಿಂದ 8,400 ಭಾಗಿಸಿದ್ರೆ 700 ಬರುತ್ತೆ. 700 ಮತ್ತು 5ಅನ್ನು ಗುಣಾಕಾರ ಮಾಡಿ 3,500 ಬರುತ್ತೆ. ಸೊ ಹಾಗಾದರೆ ಜೆಡ್ನ ಲಾಭ ಎಷ್ಟಪ್ಪ ಅಂದರೆ 3,500 ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ ರು 3,500 ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದು 47ನೇ ಪ್ರಶ್ನೆಗೆ ಉತ್ತರ ಆಗಿದೆ. 48ನೇ ಪ್ರಶ್ನೆ, ಬಾಹುವಿನ ಉದ್ದ ಎ ಮಾನಗಳಾಗಿರುವ ವರ್ಗದ ಹಾಗೂ ಸಮಬಾಹು ತ್ರಿಭುಜದ ವಿಸ್ತೀರ್ಣಗಳ ಅನುಪಾತವು ಅಂತ ಕೇಳಿದರೆ, ಸೊ ಆನ್ಸರು ಆಪ್ಷನ್ ಎ 4:√3, ಆಪ್ಷನ್ ಬಿ √3:4, ಆಪ್ಷನ್ ಸಿ 4:3, ಆಪ್ಷನ್ ಡಿ 2:1. ಸೊ ಇಲ್ಲಿ ಬಾಹುವಿನ ಉದ್ದ ಕೊಟ್ಟಿದ್ದಾರೆ, ಎ ಮಾನಗಳಾಗಿರೋ ವರ್ಗದ ಹಾಗೂ ಸಮಬಾಹು ತ್ರಿಭುಜದ ವಿಸ್ತೀರ್ಣಗಳ ಅನುಪಾತ ಕೇಳಿದ್ದಾರೆ. ಉತ್ತರ ಆಪ್ಷನ್ ಎ. ಹೇಗೆ ಬಂತು ಅಂತ ನೋಡೋಣ. ಸೊ ವರ್ಗದ ವಿಸ್ತೀರ್ಣ ಮತ್ತು ಅನುಪಾತ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕೇಳಿದ್ದಾರೆ. ಸೊ ವರ್ಗದಲ್ಲಿ ಒಂದು ಬಾಹು ಎ ಅಂತ ಕೊಟ್ಟಿದ್ರೆ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಹಾಗಾದರೆ ವರ್ಗದ ವಿಸ್ತೀರ್ಣ ಬಾಹು ಇಂಟು ಬಾಹು, ಎ ಇಂಟು ಎ ಅನುಪಾತ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನಪ್ಪ ಅಂದರೆ
√3/4a². ಇದು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಆಗಿದೆ ವಿದ್ಯಾರ್ಥಿಗಳೇ. ಸೊ a ಇಂಟು a ಅಂದರೆ a² ಅನುಪಾತ √3/4a². a² ಕ್ಯಾನ್ಸಲ್ ಆಗುತ್ತೆ. ಇದನ್ನು ಈ ರೀತಿ ಬರ್ಕೋಬೋದು. a² ಹಾಗೆ ಇದೆ. ಸೊ ಈ a² ಕೆಳಗೆ ಬರುತ್ತೆ. ಇಲ್ಲಿ ಅನುಪಾತ √3/4. a²/a² ಅಂದರೆ 1 ಆಗುತ್ತೆ. 1:√3/4. ಸೊ 4 ಈ ಕಡೆ ಬಂದರೆ 4:√3 ಆಗುತ್ತೆ. ಹಾಗಾದರೆ ಆಪ್ಷನ್ ಎ 4:√3 ಅನ್ನೋದು 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ನಮಗೆ ವರ್ಗದ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು, ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು. ಇವೆರಡು ಅನುಪಾತಗಳನ್ನು ಹೋಲಿಕೆ ಮಾಡಿದಾಗ ನಮಗೆ 4:√3 ಬರುತ್ತೆ ವಿದ್ಯಾರ್ಥಿಗಳೇ. 9 ಪ್ರಶ್ನೆ ಸಂಖ್ಯೆ 49. ಎ ಬಿ ಮತ್ತು ಸಿ ರವರ ವಯಸ್ಸುಗಳ ಅನುಪಾತ 5:3:2 ಆಗಿದೆ. ಎಯು ಸಿಗಿಂತ 18 ವರ್ಷ ದೊಡ್ಡವನು. ಹಾಗಾದರೆ ಅವರ ವಯಸ್ಸುಗಳ ಮೊತ್ತವು ಎಷ್ಟಾಗಿರುತ್ತೆ ಅಂತ. ಆಪ್ಷನ್ ಎ 10 ವರ್ಷ, ಆಪ್ಷನ್ ಬಿ 20 ವರ್ಷ, ಆಪ್ಷನ್ ಸಿ 30 ವರ್ಷ, ಆಪ್ಷನ್ ಡಿ 60 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ 60 ವರ್ಷ ವಿದ್ಯಾರ್ಥಿಗಳೇ. ಹೇಗೆ ಅಂತ ನೋಡೋಣ. ಎ ಬಿ ಮತ್ತು ಸಿ ಇವರ ವಯಸ್ಸುಗಳ ಅನುಪಾತ 5:3:2 ಅಂತ ಕೊಟ್ಟಿದ್ದಾರೆ. ಮತ್ತು ಎಯು ಸಿಗಿಂತ 18 ವರ್ಷ ದೊಡ್ಡವನು ಅಂತ ಕಂಡೀಷನ್ ಇದೆ. ಹಾಗಾದರೆ ಅವರ ವಯಸ್ಸುಗಳ ಮೊತ್ತ ಎಷ್ಟು ಅಂತ ಇದೆ. ಸೊ ಆಪ್ಷನ್ ಡಿ 60 ಇಯರ್ಸ್. ಸೊ 49ನೇ ಪ್ರಶ್ನೆಗೆ ಉತ್ತರ ಎ ಅನುಪಾತ ಬಿ ಅನುಪಾತ ಸಿ = 5:3:2 ಅಂತ ಕಂಡೀಷನ್ ಇದೆ. ಎಯು ಸಿಗಿಂತ 18 ವರ್ಷ ದೊಡ್ಡವನು ಅಂತ ಕಂಡೀಷನ್ ಕೊಟ್ಟಿದ್ದಾರೆ. ಎಯು ಸಿಗಿಂತ 18 ವರ್ಷ ದೊಡ್ಡವನು. ಹಾಗಾದರೆ ಸಿಯ ವಯಸ್ಸು ಎಕ್ಸ್ ಆಗಿರಲಿ ಅಂತ ಬರ್ಕೊಂಡ್ರೆ ಎಯ ವಯಸ್ಸು ಏನಾಗುತ್ತೆ. ಎಯು ಸಿಗಿಂತ 18 ವರ್ಷ ದೊಡ್ಡವನಲ್ವಾ. ಎಯು ಸಿಗಿಂತ 18 ವರ್ಷ ದೊಡ್ಡವನಾಗಿರೋದ್ರಿಂದ ಸಿಯ ವಯಸ್ಸು ಎಕ್ಸ್ ಆದರೆ ಎಯ ವಯಸ್ಸು x+18 ಆಗುತ್ತೆ. ಹಾಗಾದರೆ ಎ ಮತ್ತು ಸಿಯನ್ನು ಕಂಪೇರ್ ಮಾಡೋಣ. ಎ ಅನುಪಾತ ಸಿ ಸಮಾನುಪಾತ 5:2. ಇದು ಹೇಗೆ ಬಂತು ಅಂದರೆ ನಮಗೆ ಎ ಮತ್ತು ಸಿ ಕಂಡೀಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎ ಅನುಪಾತ ಸಿ ಅನ್ನೋದು 5:2 ಸಮ. ಹಾಗಾಗಿ ಎ ಅನುಪಾತ ಸಿ ಸಮಾನುಪಾತ 5:2 ಅಂತ ಬರ್ಕೊಂಡಿವಿ. ಇಲ್ಲಿ ಅಂತ್ಯಪದಗಳ ಗುಣಲಬ್ಧ ಮಧ್ಯಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಸೊ ಅಂತ್ಯಪದಗಳು ಯಾವಪ್ಪ ಅಂದರೆ ಎ ಮತ್ತು 2 ಅಂತ್ಯಪದಗಳು, ಮಧ್ಯಪದಗಳು ಸಿ ಮತ್ತು 5 ಮಧ್ಯಪದಗಳು. ಸೊ ಇಲ್ಲಿ ಎ ಅಂದರೆ ಏನು, ಸಿ ಅಂದರೆ ಏನು ಅಂತ ಬರ್ಕೋಬೇಕು. ಎ ಅಂದರೆ ನಾವು ಏನು ತಗೊಂಡಿವಿ, x+18. ಸಿ ಅಂದರೆ ಎಕ್ಸ್ ಅಂತ ತಗೊಂಡಿವಿ. ಸೊ ಎ ಜಾಗದಲ್ಲಿ x+18, ಸಿ ಜಾಗದಲ್ಲಿ ಎಕ್ಸ್ ಸಮಾನುಪಾತ 5:2. ಈಗ ಮಧ್ಯಪದಗಳ ಗುಣಲಬ್ಧ x×5 ಅಂತ್ಯಪದಗಳ ಗುಣಲಬ್ಧ x+18 × 2. ಸೊ 5 × x 5x = 2 × ಬ್ರಾಕೆಟ್ x+18 ಬ್ರಾಕೆಟ್ ಕ್ಲೋಸ್. 5x 2ರಿಂದ ಗುಣಿಸಿ 2 × x 2x ಪ್ಲಸ್ 18 36. 5x ಆಗಿದೆ. ಪ್ಲಸ್ 2x ಈ ಕಡೆ ಬಂದರೆ -2x ದಟ್ ಈಸ್ = 36. 5x ಅಲ್ಲಿ 2x ಹೋದರೆ 3x 36. x = 12 ಅಂದರೆ x ಬೆಲೆ ಸಿಕ್ತು. x ಅಂದರೆ ಯಾವ ವಯಸ್ಸು ಸಿಕ್ತಪ್ಪ ಅಂದರೆ ನಮಗೆ ಸಿಯ ವಯಸ್ಸು x 12 ವರ್ಷಗಳು ಸಿಕ್ತು. ಹಾಗೆ ಸಿ ವಯಸ್ಸು ಸಿಕ್ತು ಅಂದರೆ ಎ ವಯಸ್ಸು ಸಿಗುತ್ತೆ. 12ಕ್ಕೆ 18 ಕೂಡಿಸಿದಾಗ ಎ ವಯಸ್ಸು ಸಿಗುತ್ತೆ. ಹಾಗಾದರೆ ಎ ವಯಸ್ಸು ಎಷ್ಟಾಗಿರುತ್ತೆ, x+18 = 12+18 = 30 ವರ್ಷಗಳು. ನಮಗೆ ಎ ವಯಸ್ಸು ಸಿಕ್ತು, ಸಿಯ ವಯಸ್ಸು ಸಿಕ್ತು. ಹಾಗಾದರೆ ಬಿ ವಯಸ್ಸು ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಾಗುತ್ತೆ. ಸೊ ಕಂಡೀಷನ್ ಪ್ರಕಾರ b/c = 3:2. ಹೇಗೆ ಅಂತ ಗೊತ್ತಲ್ವ ನಿಮಗೆ. ಇದೇ ರೀತಿ ಬರ್ಕೋಬೇಕು. b/c ಅನ್ನೋದು 3:2ಗೆ ಸಮನಾಗಿದೆ. ಸೊ ಅದನ್ನೇ ಇಲ್ಲಿ ಬರೆದಿರೋದು. b/c = 3:2. ಬಿ ಹಾಗೆ ಬರೆದಿದೆ. ಸಿ ಅಂದರೆ 12 ಸಮಾನುಪಾತ 3:2. ಅಂತ್ಯಪದಗಳು ಬಿ ಮತ್ತು 2, ಮಧ್ಯಪದಗಳು 12 ಮತ್ತು 3. ಸೊ b/2 = 12 × 3. 2b = 12 × 3. b = 12 × 3/2 ಆಗುತ್ತೆ. ಸೊ ಬಾಕ್ಸಿ 2 6 12 6 3 18 ಆಗುತ್ತೆ. b = 18 ವರ್ಷಗಳು. b = 18 ವರ್ಷಗಳು ಅಂದರೆ ಅವರ ವಯಸ್ಸುಗಳ ಮೊತ್ತವನ್ನು ನೋಡೋಣ ಇವಾಗ. a + b + c. ಎ ವಯಸ್ಸು 30, ಬಿ ವಯಸ್ಸು 18, ಸಿ ವಯಸ್ಸು 12. ಸೊ ಅಷ್ಟು ವಯಸ್ಸುಗಳನ್ನು ಕೂಡಿಸಿದಾಗ 60 ವರ್ಷಗಳಾಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ 60 ವರ್ಷಗಳು ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋನ ಮುಗಿಸೋಣ.
ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಕಲಿಕಾಂಶವನ್ನು ಕಲಿಯೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.